ಇನ್ನೇನು 2026ನೇ ಸಾಲಿನಲ್ಲಿ ಆಷಾಢ ಮಾಸ ಆದರೆ ಪ್ರಾರಂಭ ಆಗ್ತದೆ. ಆಷಾಢ ಮಾಸ ಎಂದರೆ ಏನು? ಆಷಾಢ ಮಾಸದ ಮಹತ್ವ ಏನು? ಯಾಕೆ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ? ಆಷಾಢ ಮಾಸ 2026ರಲ್ಲಿ ಯಾವಾಗಿಂದ ಪ್ರಾರಂಭ ಆಗಲಿದೆ? ನಂತರ ಯಾವಾಗ ಮುಕ್ತಾಯ ಆಗಲಿದೆ? ಈ ಎಲ್ಲ ಮಾಹಿತಿಯನ್ನು ಇದೇ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಆಷಾಢ ಮಾಸ 2026ರಲ್ಲಿ ಬರಲಿದೆ. ಆಷಾಢ ಮಾಸ ಇದನ್ನು ಹಲವಾರು ಜನ ಮಲಮಾಸ, ಶೂನ್ಯ ಮಾಸ, ಯಾವುದೇ ಶುಭ ಕಾರ್ಯಗಳನ್ನು ಮಾಡದೇ ಇರತಕ್ಕಂತಹ ಕೆಟ್ಟ ಮಾಸ ಎಂದು ಸಹ ಕರೆಯುತ್ತಾರೆ. ಆದರೆ ನಿಜವಾಗ್ಲೂ ಇದು ಕೆಟ್ಟ ಮಾಸನ ಅಂತಂದ್ರೆ ಇಲ್ಲ. ಹೌದು, ಇದು ಅತ್ಯಂತ ಪುಣ್ಯಕರವಾಗಿರ್ತಕ್ಕಂತಹ ಮಾಸ ಅಂತಲೇ ಹೇಳ್ಬೋದಾಗಿರುತ್ತೆ. ಈ ಮಾಸದಲ್ಲಿ ಮಾಡ್ತಕ್ಕಂಥ ಶುಭ ಕಾರ್ಯಗಳಿಗೆ ಹೆಚ್ಚಿನ ಫಲಗಳನ್ನು ಸಹ ನೀವು ಸಿದ್ಧಿ ಮಾಡ್ಕೋಬೋದು. ಹೌದು, ಇದು ಕೆಟ್ಟ ಮಾಸ ಅಂತೂ ಅಲ್ವೇ ಅಲ್ಲ, ಒಳ್ಳೆಯ ಮಾಸ ಆಷಾಢ ಮಾಸ ಆಗಿರುತ್ತೆ. ಹೌದು, ಆಷಾಢ ಮಾಸವು ಹಿಂದೂ ಪಂಚಾಂಗದ 4ನೇ ತಿಂಗಳಾಗಿದೆ. ಇದು ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಕ ಹೊಂದಿರತಕ್ಕಂತಹ ಮಾಸ ಆಗಿರುತ್ತೆ. ಇದರಲ್ಲಿ ಅಂತಂದರೆ ಈ ಒಂದು ಆಷಾಢ ಮಾಸದಲ್ಲಿ ದೇವರ ಆರಾಧನೆ ಮಾಡುವುದು, ವ್ರತ ಉಪವಾಸವನ್ನು ಮಾಡ್ತಕ್ಕಂಥದ್ದು, ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು, ಜಪ ತಪ, ವಿಶೇಷ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ ನೀವು ಈ ಒಂದು ಆಷಾಢ ಮಾಸದಲ್ಲಿ ಮಾಡ್ತಕ್ಕಂತಹ ಧರ್ಮ ಕಾರ್ಯಗಳಿಗೆ. ಹಾಗಿದ್ರೆ ಇದೇ ಒಂದು ಆಷಾಢ ಮಾಸದ ಮಹತ್ವ ಏನು ಅನ್ನೋದನ್ನ ತಿಳ್ಕೊಳೋದಾದ್ರೆ, ಇದೇ ಒಂದು ಆಷಾಢ ಮಾಸದಲ್ಲಿ ಭಗವಂತ ವಿಷ್ಣು ದೇವರ, ಮಹಾಲಕ್ಷ್ಮಿ ದೇವರ ಆರಾಧನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಈ ತಿಂಗಳಲ್ಲಿ ಸಿದ್ಧಿ ಮಾಡ್ಕೊಳ್ತೀರಾ. ಹೌದು, ಸಾತ್ವಿಕ ಜೀವನ ನಡೆಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಈ ಸಮಯದಲ್ಲಿ. ನಂತರ ಪೂಜೆ, ಜಪ, ಜ್ಞಾನ ಮಾಡಿದ್ರೂ ಸಹ ಪುಣ್ಯ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆಷಾಢ ಶುಕ್ಲ ಏಕಾದಶಿ ದಿನದಂದು ದೇವಶಯನಿ ಏಕಾದಶಿಯನ್ನು ಆಚರಿಸಲಾಗುತ್ತೆ. ಹೌದು, ಇದೇ ದಿನದಂದು ಶ್ರೀ ಮಹಾವಿಷ್ಣು ದೇವರು ಯೋಗ ನಿದ್ರೆಗೆ ಹೋಗ್ತಕ್ಕಂತಹ ದಿನ ಆಗಿರುತ್ತೆ. ಈ ದಿನದಿಂದ ಮುಂದಿನ 4 ತಿಂಗಳು ಸಹ ವಿಷ್ಣು ದೇವರು ಯೋಗ ನಿದ್ರದಲ್ಲೇ ಇರ್ತಾರೆ. ಹಾಗಾಗಿ ಇದನ್ನು ಚಾತುರ್ಮಾಸ ಎಂದು ಸಹ ಕರೆಯಲಾಗುತ್ತೆ. ಇದು ಆಷಾಢ ಮಾಸದ ಮಹತ್ವ ಆಗಿರುತ್ತೆ. ಹಾಗಿದ್ರೆ ಶುಭ ಕಾರ್ಯಗಳನ್ನು ಯಾಕೆ ಇದೇ ಒಂದು ಆಷಾಢ ಮಾಸದಲ್ಲಿ ಮಾಡೋದಿಲ್ಲ? ಈ ಒಂದು ಮಹತ್ವಕಾರಿ ಮಾಹಿತಿಯನ್ನು ತಿಳ್ಕೊಳೋದಾದ್ರೆ, ಹಿಂದಿನ ಕಾಲದಲ್ಲಿ ಈ ಒಂದು ಆಷಾಢ ಮಾಸದಲ್ಲಿ ಶುಭ ಕಾರ್ಯವನ್ನು ಮಾಡಬೇಕಂತಂದ್ರೆ ವಿಪರೀತ ಗಾಳಿ ಮಳೆ ಇರ್ತಿತ್ತು. ಹಾಗಾಗಿ ಬಂದು ಹೋಗ್ತಕ್ಕಂತಹ ಜನರಿಗೆ, ಬಂಧುಗಳಿಗೆ ತೊಂದರೆ ಆಗ್ತಿರ್ತಕ್ಕಂಥ ಕಾರಣದಿಂದಾಗಿ ಇದೇ ಒಂದು ಆಷಾಢ ಮಾಸದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ನಂತರ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಇದೇ ಒಂದು ಆಷಾಢ ಮಾಸದ ಭಗವಂತ ವಿಷ್ಣು ಲಕ್ಷ್ಮೀ ದೇವರ ಆರಾಧನೆ ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಶಿವ ಪೂಜೆಯನ್ನು ಮಾಡ್ಬೋದಾಗಿರುತ್ತೆ, ರುದ್ರಾಭಿಷೇಕವನ್ನು ಮಾಡ್ಬೋದಾಗಿರುತ್ತೆ, ತುಳಸಿ ದೇವರ ಪೂಜೆಯನ್ನು ಮಾಡಿದರೆ, ದಾನ, ವಿಷ್ಣು ಸಹಸ್ರನಾಮ ಮಂತ್ರವನ್ನು ಪಠನೆ ಮಾಡಿದರೆ, ಜಪ ತಪಗಳನ್ನು ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ತಿಂಗಳಲ್ಲಿ ಸಿದ್ಧಿ ಮಾಡ್ಕೊಳ್ತೀರಾ. ಹಾಗಿದ್ರೆ ಆಷಾಢ ಮಾಸ ಯಾವಾಗ ಶುರುವಾಗಲಿದೆ, ಯಾವಾಗ ಅಂತಿಮವಾಗಲಿದೆ ತಿಳ್ಕೊಳೋದಾದ್ರೆ, ಆಷಾಢ ಮಾಸವು ಜುಲೈ ತಿಂಗಳ 15ನೇ ತಾರೀಕು ಬುಧವಾರ ದಿನದಂದು ಪ್ರಾರಂಭ ಆಗಲಿದೆ. ಮುಕ್ತಾಯ ಆಗ್ತಕ್ಕಂಥದ್ದು ಆಗಸ್ಟ್ 11 ಮಂಗಳವಾರ ದಿನದಂದು ಮುಕ್ತಾಯ ಆಗಲಿದೆ ಆಷಾಢ ಮಾಸವು. ಇದೇ ಒಂದು ಆಷಾಢ ಮಾಸದ ಪ್ರತಿ ಶುಕ್ರವಾರ ದಿನದಂದು ಮಾತೆ ಲಕ್ಷ್ಮೀ ದೇವರ ಆರಾಧನೆಯನ್ನು ಮಾಡಿದ್ರೂ ಸಹ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಇದು ಆಷಾಢ ಮಾಸದ ಕೆಲವು ಮಾಹಿತಿ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.